ಕಲಬುರಗಿ ವಿಕಾಸ ಕನ್ಸ್ಟ್ರಕ್ಷನ್ಸ್ ಮತ್ತು ಲೇಔಟ್ ಡೆವಲಪರ್ ಉದ್ಘಾಟನಾ ಸಮಾರಂಭ ನಡೆಯಿತು. ಕಾರ್ಯಕ್ರಮ ಉದ್ಘಾಟನೆಯನ್ನು ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಮ ಪ್ರಭು ಪಾಟೀಲ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಜಗದೇವ ಗುತ್ತೇದಾರ ಹಾಗೂ ಜೆಡಿಎಸ್ ಮುಖಂಡ ದೊಡ್ಡಪ್ಪ ಗೌಡ ಪಾಟೀಲ ನರಿಬೋಳ ಸೇರಿದಂತೆ ಹಲವು ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಹಾರೈಸಿದರು. ಲೇಔಟ್ ಮತ್ತು ಡೆವಲಪ್ಮೆಂಟ್ ಶಾಪ್ ಅನ್ನ ಉದ್ಘಾಟನಾ ಸಮಾರಂಭ. ಈ ಸಮಾರಂಭಕ್ಕೆ ಕರ್ನಾಟಕ ರಾಜ್ಯದ ನಗರಾಭಿವೃದ್ಧಿ ಸಚಿವರಾದಂಥ ಯತೀಂದ್ರ ಅವರು ಬಂದು ಉದ್ಘಾಟನೆ ಮಾಡಬೇಕಾಗಿತ್ತು. ಆದರೆ ಅಲ್ಲಿ ನಮ್ಮ ಹಿರಿಯ ನಟಿ ನಿಧನ ಹೊಂದಿದ ಪ್ರಯುಕ್ತವಾಗಿ ಇವತ್ತು ಸರೋಜಿನಿ ಅವರು ನಿಧನ ಹೊಂದಿದ ಪ್ರಯುಕ್ತವಾಗಿ ಇವತ್ತು ಅವರು ಮೈಸೂರಿನವರು ಆಗಿದ್ದರಿಂದ ಅಲ್ಲಿ ಹೋಗುವ ಸಲುವಾಗಿ ರದ್ದು ಮಾಡಿದ್ದಾರೆ. ಆದ ಕಾರಣ ಇವತ್ತು ನಾವೆಲ್ಲರೂ ಬಂದು ನಮ್ಮ ಚಂದ್ರಶೇಖರ್ ಮತ್ತು ಅವರ ಮಿತ್ರರು ಯಲ್ಲಾಲಿಂಗ ಅವರು 3 ಜನ ಸೇರಿ ಒಂದು ಒಳ್ಳೆಯ ಕಲಬುರಗಿ ವಿಕಾಸ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಲೇಔಟ್ ಡೆವಲಪ್ಮೆಂಟ್ ಕಂಪ್ನಿಯನ್ನು ಸ್ಥಾಪನೆ ಮಾಡಿ ಈ ಭಾಗದ ಜನರಿಗೆ ಅನುಕೂಲ ಆಗ್ತಕ್ಕಂಥದ್ದಲ್ಲಿ ಅವರ ಕೈಗೆ ಎಟ್ಟು ಕೊಟ್ಟುವಂಥ ದರದ ಮೂಲಕ ಪ್ಲಾಟನ್ನು ಕೊಟ್ಟು ಒಳ್ಳೆಯ ಡೆವಲಪ್ಮೆಂಟ್ ಮಾಡಿ ರೋಡು ಮತ್ತು ಲೈಟು ಮತ್ತು ಡ್ರೈನೇಜು ಎಲ್ಲ ಡೆವಲಪ್ಮೆಂಟ್ ಮಾಡಿ ಒಳ್ಳೆಯ ಪ್ಲಾಟ್ ಒದಗಿಸ್ತಕ್ಕಂಥ ಒಂದು ಶಾಪನ್ನು ತೆಗೆದಿದ್ದಾರೆ. ಭಾಳ ಸಂತೋಷದಿಂದ ಅದರ ಉದ್ಘಾಟನೆಯನ್ನು ಮಾಡಿದ್ದೇವೆ. ಸಮೀಪದ ಮತ್ತು ಸುತ್ತಮುತ್ತ ಈ ಭಾಗದ ಜನರೇ ಇದರ ಅನುಕೂಲತೆಯನ್ನು ಪಡೆದುಕೊಳ್ಬೇಕಂತೇಳಿ ವಿನಂತಿಸ್ತೇನೆ. ಕಲಬುರಗಿ ವಿಕಾಸ್ ಕನ್ಸ್ಟ್ರಕ್ಷನ್ ಮತ್ತು ಲೇಔಟ್ ಡೆವಲಪರ್ನ ಈ ಉದ್ಘಾಟನಾ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಸನ್ಮಾನ್ಯ ಶ್ರೀ ಡಾಕ್ಟರ್ ಯತೀಂದ್ರ ಸಾಹೇಬರು ಬರಬೇಕಾಗಿತ್ತು ಮತ್ತು ಭೈರತಿ ಸುರೇಶ್ ಮಂತ್ರಿಗಳು ಕೂಡ ಬರಬೇಕಾಗಿತ್ತು. ಕಾರಣಾಂತರಗಳಿಂದ ಅವರು ಆಗಿಲ್ಲ. ಈ ಕಾರ್ಯಕ್ರಮಕ್ಕೆ ನಮ್ಮ ಕುರಿ ಮತ್ತು ಉಣ್ಣೆ ಸಾಕಾಣಿಕೆ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ದೇವೇಂದ್ರಪ್ಪ ಪೂಜಾರಿ ಅವರು, ಮುಖಂಡರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬೈಲಪ್ಪ ನೆಲೋಗಿ ಅವರು ಹಾಗೂ ಯಲ್ಲಾಲಿಂಗ ಹೊಸಮನಿ ಅವರು, ಚಂದ್ರಶೇಖರ್ ನೇರಡಿಗೆ ಅವರು, ಸಂಗಯ್ಯ ಸ್ವಾಮಿ ಹಿರೇಮಠ ಅವರು ಕೂಡಿ ಈ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಕಲಬುರಗಿ ವಿಕಾಸ್ ಕನ್ಸ್ಟ್ರಕ್ಷನ್ ಅಂಡ್ ಲೇಔಟ್ ಡೆವಲಪರ್ಸ್ ಈ ಕಾರ್ಯಕ್ರಮ ಬಹಳ ಒಳ್ಳೆ ರೀತಿಯಿಂದ ಮಾಡಿದ್ದಾರೆ. ಗುಲ್ಬರ್ಗದಲ್ಲಿ ಯಶಸ್ವಿಯಾಗಿ ತಮ್ಮದೇ ಆದಂತಹ ಒಂದು ಹೆಸರು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ನಾನು ಅವರಿಗೆ ಮತ್ತೊಮ್ಮೆ ಇಲ್ಲಿ ಬಂದವರಿಗೂ ಮತ್ತು ಈ ಕಾರ್ಯಕ್ರಮ ಮತ್ತು ಇದು ಓನರ್ಗೆ ಮತ್ತೊಮ್ಮೆ ಶುಭಾಶಯಗಳು ಕೋರಿ ಎಲ್ಲರಿಗೂ ನಮಸ್ಕರಿಸಿ ಕಲಬುರಗಿ ನಗರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಕಲಬುರಗಿ ವಿಕಾಸ್ ಕನ್ಸ್ಟ್ರಕ್ಷನ್ ಅಂಡ್ ಲೇಔಟ್ ಡೆವಲಪ್ಮೆಂಟ್ ನ ಉದ್ಘಾಟನಾ ಸಮಾರಂಭದಲ್ಲಿ ಬಹಳ ಸಂತೋಷದಿಂದ ಆಗಮಿಸಿ ಕಲಬುರಗಿ ನಗರದಲ್ಲಿ ಒಂದು ಬಿಲ್ಡಿಂಗ್ ಅನ್ನ ಕಟ್ತಕ್ಕಂಥದ್ದು ಮತ್ತು ಲೇಔಟ್ ಅನ್ನ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು, ಲೇಔಟ್ ಮಾಡಿ ಕಡಿಮೆ ದರದಲ್ಲಿ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರಿಗೆ ಅನುಕೂಲವಾಗುವಂಥ ಹಿನ್ನೆಲೆಯಲ್ಲಿ ಇವತ್ತು ಕಲಬುರಗಿ ವಿಕಾಸ್ ಕನ್ಸ್ಟ್ರಕ್ಷನ್ ಲೇಔಟ್ ನಮ್ಮ ಯಲ್ಲಾಲಿಂಗ ಹೊಸಮನಿಯವರು, ಚಂದ್ರಶೇಖರ್ ನೇರಡಿಯವರು ಮತ್ತು ಸ್ವಾಮಿಯವರು, ಸಂಗಯ್ಯ ಹಿರೇಮಠ ಅವರು 3 ಜನ ಯಾವ ರೀತಿ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತೇಳಿ ಹೇಳ್ತೀವಲ್ಲ, ಅದೇ ಮಾದರಿಯಲ್ಲಿ 3 ಜನ ಒಂದು ಒಳ್ಳೆಯ ಒಂದು ಕಾರ್ಯವನ್ನ ಇವತ್ತು ಕಲಬುರಗಿ ವಿಭಾಗದ ಕೇಂದ್ರ ಸ್ಥಳವಾಗಿರ್ತಕ್ಕಂಥ ಕಲಬುರಗಿ ನಗರದಲ್ಲಿ ಈ ಒಂದು ಜನರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಮನೆಗಳನ್ನ ಕಟ್ತಕ್ಕಂಥ ಮನೆ ಮಾಲೀಕರಿಗೆ ಒಳ್ಳೆಯ ಒಂದು ಗುಣಮಟ್ಟದಿಂದ ಒಳ್ಳೆಯ ಡಿಸೈನು ಮತ್ತು ಕನ್ಸ್ಟ್ರಕ್ಷನ್ ಅಂದರೆ ಮನೆ ಈಗಿನ ಪದ್ಧತಿಯಂತೆ ಯಾವ ರೀತಿ ನಿರ್ಮಾಣ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕನ್ಸಲ್ಟೆಂಟನ್ನು ಕೊಡುವುದ್ರ ಮುಖಾಂತರ ಒಳ್ಳೆಯ ಕೆಲಸವನ್ನು ಇವತ್ತು ನಮ್ಮ ಗ್ರಾಮೀಣ ಪ್ರದೇಶದ ಯುವಕರು ಈ ಒಂದು ಕಾರ್ಯಕ್ಕೆ ಕೈ ಹಾಕಿದರೆ ಆ ಒಂದು ಕಾರ್ಯ ಯಶಸ್ವಿಯಾಗಲಿ. ಜಿಲ್ಲೆಯ ಎಲ್ಲ ಜನರು ಕೂಡ ಇಂಥ ಈ ಒಂದು ಕಲಬುರಗಿ ವಿಕಾಸ್ ಕನ್ಸ್ಟ್ರಕ್ಷನ್ ಲೇಔಟ್ನ ಮಾರ್ಗದರ್ಶನವನ್ನು ಅದರ ಸದುಪಯೋಗವನ್ನ ಪಡೆದುಕೊಳ್ಬೇಕಂತೇಳಿ ಕಲಬುರಗಿ ಜಿಲ್ಲೆಯ ಜನತೆಗೆ ವಿನಂತಿಯನ್ನ ಮಾಡ್ತೇನೆ. ಇವತ್ತು ಕಲಬುರಗಿ ಜಿಲ್ಲಾ ರಾಮ ಮಂದಿರ್ ಸರ್ಕಲ್ದಲ್ಲಿ ನಮ್ಮ ಕಲಬುರಗಿ ವಿಕಾಸ್ ಕನ್ಸ್ಟ್ರಕ್ಷನ್ ಮತ್ತು ಲೇಔಟ್ ಡೆವಲಪರ್ಸ್ ಎನ್ನುವಂತ ಒಂದು ಹೊಸ ಕಂಪ್ನಿಯನ್ನು ನಾವು ಈ ಕಲಬುರಗಿ ನಗರದ ಜನತೆಗೆ ಒಂದು ಒಳ್ಳೆ ಅವರ ಕನಸಿನ ಮನೆ ಕಟ್ಟುವ ಏನೋ ಒಂದು ಕನಸು ಹೊಂದಿರ್ತಾರೆ. ಅವರ ಕನಸಿನ ಮನೆ ನಿರ್ಮಾಣ ಮಾಡಲಿಕ್ಕೆ ಅವರ
ಒಂದು ಮನೆಯನ್ನ ಸಂಪೂರ್ಣವಾಗಿ ಮನೆ ಕಟ್ಟಿ ನಾವು ಅವರ ಕೀಲಿಕೈ ಸಮೇತ ನಾವು ಕೊಡುವಂತ ಒಂದು ಕಂಪ್ನಿ ಕಲಬುರಗಿ ನಗರದ ಜನತೆಗೆ ಒಂದು ಅವಕಾಶ ನಾವು ಇವತ್ತು ಕೊಟ್ಟಿದ್ದೇವೆ. ಈ ಕಂಪ್ನಿ ಇವತ್ತು ನಾವು ಅಧಿಕೃತವಾಗಿ ಗ್ರ್ಯಾಂಡ್ ಆಗಿ ನಾವು ಉದ್ಘಾಟನೆಯನ್ನು ಮಾನ್ಯ ದಕ್ಷಿಣ ಮತಕ್ಷೇತ್ರದ ಶಾಸಕರು ಶ್ರೀ ಅಲ್ಲಂ ಪ್ರಭು ಪಾಟೀಲ್ ನೆಲೋಗಿ ಅವರು ಮತ್ತು ದಕ್ಷಿಣ ಮತಕ್ಷೇತ್ರದ ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಮತ್ತು ಜಗದೇವ್ ಗುತ್ತೇದಾರ್ ವಿಧಾನ ಪರಿಷತ್ ಸದಸ್ಯರು ಮತ್ತು ಮಾಜಿ ಶಾಸಕರಾದ ದೊಡ್ಡಪ್ಪಗೌಡ ಪಾಟೀಲ್ ನರಬೋಳಿ ಅವರು ಹಾಗೂ ಇತರ ಎಲ್ಲ ಹಿರಿಯ ಮುಖಂಡರ ನೇತೃತ್ವದಲ್ಲಿ ಉದ್ಘಾಟನೆಯನ್ನು ಮಾಡಿರ್ತಾರೆ. ಇದೇ ರೀತಿಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಶಿವರಾಜ್ ಪಾಟೀಲ್ ರದ್ದೇವಾಡಿಗೆ ಆಗಿರ್ಬೋದು, ಬೈಲಪ್ಪ ಕಾಕ ನೆಲೋಗಿ ಅವರಾಗಿರ್ಬೋದು, ಡಿ ಪಿ ಪಾಟೀಲ್ರಾಗಿರ್ಬೋದು, ಶಾಂತಪ್ಪ ಕೂಡ್ಲಿಗೆ ಅವರು ಅನೇಕ ಹಿರಿಯ ರಾಜಕೀಯ ಗಣ್ಯ ವ್ಯಕ್ತಿಗಳನ್ನ ಈ ಒಂದು ಕಂಪ್ನಿಯನ್ನು ಅಧಿಕೃತವಾಗಿ ಉದ್ಘಾಟನೆಗೊಂಡು ನಾನು ಇಷ್ಟೇ ಹೇಳೋದು ಈ ಕಂಪ್ನಿ ಬಗ್ಗೆ. ಕಲಬುರಗಿ ಜಿಲ್ಲೆಯಲ್ಲಿ ಕಲಬುರಗಿ ನಗರದಲ್ಲಿ ಇತರೆ ಕಂಪ್ನಿಗಳು ಸಾಕಷ್ಟು ಇದ್ದಿರ್ಬೋದು, ಆದ್ರೆ ನಮ್ಮ ಕಂಪ್ನಿಗೆ ಬಂದು ಭೇಟಿ ಕೊಟ್ಟು ನಮ್ಮ ಕಂಪ್ನಿಯ ಒಂದು ದಯ ಉದ್ದೇಶಗಳನ್ನ ತಿಳ್ಕೊಂಡು ನಮ್ಮ ಕಂಪ್ನಿ ನಿಮಗೆ ಯಾವ ತರ ಸರ್ವಿಸ್ ಕೊಡ್ತೀವಿ, ನಾವು ಯಾವ ತರ ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ, ಎಲ್ಲ ರೀತಿಯಿಂದ ನಾವು ಕ್ವಾಲಿಟಿಯನ್ನು ಕೊಟ್ಟು ಗ್ರಾಹಕರಿಗೆ ಉತ್ತಮವಾದ ಮನೆ ಕಟ್ಟಿಕೊಡ್ಲಿಕ್ಕೆ ನಾವೆಲ್ಲರೂ ಸದಾ ಸಿದ್ಧರಿದ್ದೀವಿ ಅಂತಕ್ಕಂಥ ಮಾತನ್ನ ಕಲಬುರಗಿ ನಗರದ ಎಲ್ಲ ಜನತೆಗೆ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ನೋಡಿ ಸರ್, ನಮ್ಮಲ್ಲಿ ಏನಿರ್ತದೆ ಮೊದಲು ನಾವು ಸೈಟ್ ವಿಸಿಟ್ ಮಾಡ್ತೀವಿ. ಸೈಟ್ ವಿಸಿಟ್ ಮಾಡಿದಾಗ ಅಲ್ಲಿ ಸಾಯಿಲ್ ಟೆಸ್ಟ್ ಮಾಡ್ತೀವಿ. ಸಾಯಿಲ್ ಟೆಸ್ಟ್ ಮಾಡಿ ಅದರ ರಿಪೋರ್ಟ್ ತಗೊಂಡು ಅಲ್ಲಿ ಆ ಮಣ್ಣಿನ ಕೆಪಾಸಿಟಿ ಎಷ್ಟು ಭಾರ ಹಿಡಿತದ, ಎಷ್ಟು ಅಂತಸ್ತು ಕಟ್ಬಹುದು, ಆ ಒಂದು ಮಾದರಿ ರಿಪೋರ್ಟ್ ಆಧಾರದ ಮೇಲೆ ನಾವು ಗ್ರಾಹಕರಿಗೆ ಅವ್ರ ಬಜೆಟ್ ತಕ್ಕಂತೆ ಮನೆ ನಿರ್ಮಾಣ ಮಾಡಿಕೊಡ್ತೀವಿ. ಚಂದ್ರಶೇಖರ್ ನೇರಡಿಗಿ, ನಿರ್ದೇಶಕರು ಕಲಬುರಗಿ ವಿಕಾಸ್ ಕನ್ಸ್ಟ್ರಕ್ಷನ್ ಅಂಡ್ ಡೆವಲಪರ್ಸ್. ನಮಗೆಲ್ಲರಿಗೂ ನಮಸ್ಕಾರ. ಕಲಬುರಗಿ ವಿಕಾಸ್ ಕನ್ಸ್ಟ್ರಕ್ಷನ್ ಅಂಡ್ ಲೇಔಟ್ ಡೆವಲಪರ್ ಉದ್ಘಾಟನೆ ಸಮಾರಂಭ ಇವತ್ತಿನ ದಿವಸ ಯಶಸ್ವಿಯಾಗಿದೆ. ಅದರಂತೆ ಯತೇಂದ್ರ ಸಾಹೇಬರು ಬರಬೇಕಾಗಿತ್ತು, ಸೂರ್ಯ ಸಾಹೇಬರು ಬರಬೇಕಾಗಿತ್ತು, ಏನೋ ಅನಂತ ಇದರ ಕಾರಣದಿಂದ ಬರೋಕ್ಕಾಗಿಲ್ಲ. ಕಲಬುರಗಿ ವಿಕಾಸ್ ಕನ್ಸ್ಟ್ರಕ್ಷನ್ ಲೇಔಟ್ ಡೆವಲಪರ್ ಇವತ್ತಿನ ರಾಮ ಮಂದಿರ ಸರ್ಕಲ್ಕ ಮಾಡಲಾಗಿದೆ. ತಾವು ಏನು ಕನ್ಸ್ಟ್ರಕ್ಷನ್ ಮಾಡಬೇಕಾಗಿತ್ತು, ಲೇಔಟ್ ತಗೋಬೇಕಾಗಿತ್ತು, ಮತ್ತೆ ಏನೋ ಪ್ಲಾನಿಂಗ್ ಮಾಡ್ಕೊಡ್ಬೇಕಾಗಿತ್ತು, ಏನೇ ಮನಿದು ಏನೇ ಇತ್ತು ಬಂದು ನಮ್ಮ ಕಲಬುರಗಿ ವಿಕಾಸ್ಗೆ ಬಂದು ಭೇಟಿ ಆದರೆ ತಮ್ಗೆಲ್ಲ ತಾವು ಹೆಂಗೆ ಕೇಳ್ತೀರಿ ಆ ಥರ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ ಅಂತೇಳಿ ಕಲಬುರಗಿ ವಿಕಾಸ್ ಮುಖಾಂತರ ತಮ್ಮೆಲ್ಲರಿಗೆ ಧನ್ಯವಾದಗಳು ಹೇಳ್ತೀನಿ. ತಮ್ಮೆಲ್ಲರ ಸಹಕಾರಿ ಇಲ್ಲ ಸರ್. ಒಂದು ಆಪ್ಷನ್ಸ್, ಫಸ್ಟ್ ಒಂದು ಆಪ್ಷನ್ಸ್, ಸೆಕೆಂಡ್ ಒಂದು ಆಪ್ಷನ್ಸ್, ಥರ್ಡ್ ಆಪ್ಷನ್, 3 ಆಪ್ಷನ್ಸ್ ಇದೆ. ಮಿಡ್ ಒಂದು ಮತ್ತು ಹೈ ಒಂದು, ಆಮೇಲೆ ಪ್ರೀಮಿಯಂ ಹೈ ಒಂದು. ಬಡವರು ಇದ್ದಿರ್ತಾರೆ, ಶ್ರೀಮಂತರು ಇದ್ದಿರ್ತಾರೆ, ಅದಕ್ಕೆ ಒಬ್ರು ಸ್ವಲ್ಪ ಲೇಟೆಸ್ಟ್ ಶ್ರೀಮಂತ ಇದ್ದಿರ್ತಾರೆ. ಅದ್ರ ತಕ್ಕಂತೆ ನೀವು ಯಾವ ತರ ಕೇಳ್ತೀರಿ ಮನಿ ಕಟ್ಕೊಡ್ಬೇಕಂತೇಳಿ ಆ ತರ ನಾವೆಲ್ಲ ಪ್ಲಾನಿಂಗ್ ಮಾಡ್ಕೊಂಡು ಕಮ್ಮಿ ಬಜೆಟ್ದಾಗೆ ಒಳ್ಳೆ ಒಂದು ಪ್ರಾಜೆಕ್ಟ್ ಕೊಡ್ತೀವಿ ಅಂತೇಳಿ ಈ ತಮ್ಮ ಮೂಲಕ ತಮ್ದು ಯಾವ್ದು ನಮ್ಗೆ ಏನು ಗೊತ್ತಿಲ್ಲ ಪಬ್ಲಿಕ್ ಚಾನಲ್ದವ್ರಿಂದ ನಾನು ಇದು ಹೇಳಕ್ ಇಷ್ಟಪಡ್ತೀನಿ. ಇಲ್ಲ, ಆಲ್ರೆಡಿ ಎಣ್ಣೆ ನಾನೇನೇ ಇಲ್ಲ, ನಾನೇನೇ ಅನ್ನೋ ಶಬ್ದನೇ ಇಲ್ಲ. ಅವ್ರೇನು ಪೇಪರ್ಸ್ ಅವ್ರು ಇದ್ದಿತ್ತು ಮನೆಗಳು, ನಮ್ದೇನಿಲ್ಲ. ಅವ್ರು ಪರ್ಮಿಷನ್ ಕೊಟ್ರೆ ಅವ್ರೇನೋ ಕಾರ್ಪೊರೇಷನ್ ಆಗಲಿ ಪಂಚಾಯತಿದೇ ಆಗಲಿ ಡಾಕ್ಯುಮೆಂಟ್ಸ್ ಅವ್ರು ಮಾಡ್ಕೊಡ್ಬೇಕು. ಅದಕ್ಕೆ ನಾವೆಲ್ಲ ನಾವು ಏನಾದ್ರು ಮಾಡಿ ಅವ್ರಿಗೆ ಫಸ್ಟಿಗೆ 3D ಮತ್ತು 2D ಪ್ಲಾನಿಂಗ್, ಎಸ್ಟಿಮೇಟು, ಆರ್ಕಿಟೆಕ್ಚರ್, ಡಿಸೈನಿಂಗ್ ಎಲ್ಲಾನು ಮಾಡಿಕೊಡ್ತೀವಿ. ಅದು ಆ ನಂತರ ಒಪ್ಪಿಗೆ ಆದ್ಮೇಲೆ ನಾವು ಕನ್ಸ್ಟ್ರಕ್ಷನ್ ಚಾಲು ಮಾಡ್ತೀವಿ. ನಮ್ಮ ಹೆಸರು ಎಲ್ಲ ಹೊಸಮನೆ ಅಂತೇಳಿ, ಕ್ಲಾಸ್ 1 ಕಾಂಟ್ಯಾಕ್ಟ್ರು.